ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಪ್ರೆಸೆಂಟ್ಸ್ ಸಿಂಪಲ್ ಆಗಿ ಒಂದು ಸವಾಲ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಇವತ್ತು. ಸರ್ ನಿಮ್ಮ ಹೆಸರು? ರಾಜೇಶ್ ಅಂತ. ಮೇಡಮ್ ನಿಮ್ಮ ಹೆಸರು? ಅಶ್ವಿನಿ ಅಂತ. ಪುಟ್ಟ ನಿನ್ನ ಹೆಸರು? ಶಕ್ತಿ. ಶಕ್ತಿ. ಎಲ್ರಿಗೂ ಶಕ್ತಿ ಕೊಡಪ್ಪ. ಓಕೆ, ಇವತ್ತು ಅಪ್ಪು ಸರ್ ಬರ್ತ್ಡೇ ದಿವಸ ರಾಜೇಶ್ ಸರ್ ಮತ್ತೆ ಮೇಡಮ್ ಅವರು ಹೆಸರು ಅಶ್ವಿನಿ ಮೇಡಮ್ ಅವರು ಅಪ್ಪು ಸರ್ನ ನೋಡಕ್ ಬಂದಿದ್ದಾರೆ. ಅವ್ರಿಗೆ ಇವತ್ತು ಏನು ಅನಿಸುತ್ತೆ ಅಂತ ಕೇಳೋಣ. ಸರ್ ಏನು ಅನ್ನಿಸ್ತಾ ಇದೆ ಅಪ್ಪು ಸರ್ ಬರ್ತಾರೆ? ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ತುಂಬಾ ದಿವಸದಿಂದ ಬರ್ಬೇಕಂತಿದ್ವಿ. ಇವತ್ತು ನಮ್ಮ ವೈಫು ಇಷ್ಟಪಟ್ಟಿದ್ರು. ಸರಿ ಇವತ್ತು ಹೋಗಿ ಬರ್ಲೇಬೇಕಂತ ಬಂದಿದೆ. ಬಟ್ ಹೋಗಾಗ್ತಿಲ್ಲ, ಇನ್ನ ರಶ್ ಜಾಸ್ತಿ ಇದೆ. ಓಕೆ, ಬೆಳಗ್ಗೆಯಿಂದ ವೈಟ್ ಮಾಡ್ತಾ ಇದೀವಿ. 1 hour ಆಯ್ತು ಇಲ್ಲೇ, ಆದ್ರೂ ಇನ್ನೂ ಒಳಗಡೆ ಹೋಗಕ್ ಆಗಿಲ್ಲ. ಆ ಕಡೆನೂ ಎಂಟ್ರೆನ್ಸ್ ಇಲ್ಲ. ವೈಟ್ ಮಾಡ್ತಾ ಇದೀವಿ. ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ, ಏನಿಲ್ಲ, ಅಪ್ಪು ಸರ್ ಸಿನಿಮಾಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಣ. ಅದಕ್ಕೆ ಯಾರು ಹೆಚ್ಚಾಗಿ ಆನ್ಸರ್ ಮಾಡ್ತಾರೆ ಅವ್ರಿಗೊಂದು ಗಿಫ್ಟ್ ಕೊಡೋಣ. ರೆಡಿನಾ ಸರ್? ರೆಡಿನಾ? ಓಕೆ, ಜಾಕಿ ಸಿನಿಮಾದ ನಿರ್ದೇಶಕರು ಯಾರು? ಸೂರಿ ಅವರು. ನಿಮ್ಗೆ ಗೊತ್ತಾ? ಇಲ್ಲ, ಅವ್ರಿಗೆ ಗೊತ್ತು. ಕರೆಕ್ಟ್ ಸರ್, ಕಂಗ್ರ್ಯಾಚುಲೇಷನ್. ಓಕೆ, ಜಾಕಿ ಸಿನಿಮಾದಲ್ಲಿ ಅಭಿನಯ ಮಾಡಿದ ಹೀರೋಯಿನ್ ಹೆಸರೇನು? ಅವ್ರ ಹೆಸರು ಭಾವನಾ. ನಿಮ್ಗೆ ಗೊತ್ತಾ? ಇಲ್ಲ, ಅವ್ರ ಹತ್ರನೇ ಕೇಳ್ಕೊಬಿಡಿ. ಈಗ ಮಕ್ಕಳು ಎಕ್ಸಾಮ್ಸ್ ಅಲ್ಲಿ ಕಾಪಿ ಹಿಡಿತಾರಲ್ಲ ಹಂಗೆ. ಓಕೆ, ಭಾವನಾ. ಓಕೆ, ಮತ್ತೆ ನೀವು ಪುನೀತ್ ರಾಜ್ಕುಮಾರ್ ಸರ್ ಎಲ್ಲ ಸಿನಿಮಾಗಳು ನೋಡಿದ್ದೀರಾ? ನಿನ್ನಿಂದಲೇ ಒಂದು ಬಿಟ್ಟು ಇದೆಲ್ಲ ಸಿನಿಮಾ ನೋಡಿದ್ವಿ. ಓಕೆ, ನಿನ್ನಿಂದಲೇ ಪ್ರಶ್ನೆ ಕೇಳಲ್ಲ ನಾನು. ಅದೇ ನೋಡಿಲ್ಲ. ಓಕೆ, ಏನಿಲ್ಲ, ನಿನ್ನಿಂದಲೇ ಸಿನಿಮಾ ಇದೆಯಲ್ಲ, ಅದನ್ನ ಪ್ರೊಡ್ಯೂಸ್ ಮಾಡಿದ ಕಂಪ್ನಿ ಯಾವುದು? ಅಂದ್ರೆ ತುಂಬಾ ದೊಡ್ಡ ಕಂಪ್ನಿ ಅದು. ಇವರೇ ಹೊಂಬಾಲೆ ಪ್ರೊಡಕ್ಷನ್. ಕರೆಕ್ಟ್, ರೈಟ್ ಆನ್ಸರ್. ರಾಜೇಶ್ ಸರ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನನಗೆ ಅನ್ನಿಸ್ತಾ ಇದೆ ನೀವು ಅಪ್ಪಟ ಅಭಿಮಾನಿ ಸರ್ ಅಪ್ಪು ಸರ್ಗೆ. ಓಕೆ, ಈಗ ನೀವು ಕ್ವಾಟ್ಲೆ ಸತೀಶ ಗೊತ್ತಲ್ವಾ ನಿಮ್ಗೆ? ಹೀರೋ ಸತೀಶ್ ಮಂಡ್ಯ ಅಂತೇಳಿ ನೀವು ನೋಡಿರ್ತೀರಿ. ಡ್ರಾಮಾ ಸಿನಿಮಾದಲ್ಲಿ ನಮ್ಮ ಎಸ್ ಸರ್ ಜೊತೆ ಆಕ್ಟ್ ಮಾಡಿದ್ದಾರೆ. ಹೌದು, ಅವರು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಆಕ್ಟ್ ಮಾಡಿದ್ದಾರೆ. ಒಂದು 2 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಸಿನಿಮಾ ಹೇಳಿ. ಅಣ್ಣ ಬಂಡ್ ಸಿನಿಮಾನ? ಕರೆಕ್ಟಾ? ಏನ್ ಕ್ಯಾರೆಕ್ಟರ್ ಮಾಡಿದ್ದಾರೆ? ಅವರು ಒಂದು ಡೈರೆಕ್ಟರ್ ಆಗಿ ಆಕ್ಟ್ ಮಾಡಿರ್ತಾರೆ. ಕರೆಕ್ಟ್, ರೈಟ್ ಆನ್ಸರ್. ಅವರು ಡೈರೆಕ್ಟರ್ ತರ ಒಂದು ಆಕ್ಟ್ ಮಾಡಿರ್ತಾರೆ. ಅವ್ರನ್ನ ರಂಗಾಯಣ ರಘು ಮತ್ತೆ ಪುನೀತ್ ಸರ್ ಸಖತ್ತಾಗಿ ಅವ್ರನ್ನ ರ್ಯಾಗಿಂಗ್ ಮಾಡಕ್ ಬಿಡ್ತಾರೆ. ಓಕೆ, ಲಾಸ್ಟ್ ಕ್ವಶನ್ ಸರ್. ಪರಮಾತ್ಮ ಸಿನಿಮಾ ನೋಡಿದ್ದೀರಾ? ಕತ್ಲಲ್ಲಿ ಕರಡಿಗೆ ಅಂತ ಹಾಡು ಕೇಳಿದ್ದೀರಾ? ಕೇಳಿದ್ದೀರಲ್ವಾ? ಓಕೆ, ಆ ಸಿನಿಮಾದಲ್ಲಿ ಒಬ್ಬರನ್ನ ಕರಡಿ ಅಂತ ಕರಿತಾ ಇರ್ತಾರೆ. ಓಕೆ, ಆ ಕರಡಿ ಯಾರು? ಕರಡಿ ಆಕ್ಚುಲಿ ಇದು ಕ್ವಶನ್ ಅಲ್ಲ. ಕ್ವಶನ್ ಏನ್ ಗೊತ್ತಾ? ಪರಮಾತ್ಮ ಸಿನಿಮಾದ ಡೈರೆಕ್ಟರ್ ಯೋಗರಾಜ್ ಭಟ್. ಖಂಡಿತನಾ ಸರ್? ಖಂಡಿತ ಮೇಡಮ್. ಅವರೇ. ಸೂಪರ್. 5 ಕ್ವಶನ್ಗೆ 5 ಆನ್ಸರ್ನು ಸೂಪರ್ ಆಗಿ ಹೇಳಿದ್ದಾರೆ. ಔಟ್ ಆಫ್ ಔಟ್ ತಗೊಂಡಿದ್ದಾರೆ ರಾಜೇಶ್ ಸರ್. ನಿಮಗೆ ತುಂಬಾ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಮಗೆ ಹ್ಯಾಪಿ ಆಗುತ್ತೆ. ಈ ಥರ ಕನ್ನಡದ ಅಭಿಮಾನಿಗಳು ನಮಗೆ ಬೇಕು. ಕನ್ನಡ ಸಿನಿಮಾಗಳು ಬೆಳಿಲಿಕ್ಕೆ ಇಂಥ ಅಭಿಮಾನಿಗಳಿಂದನೇ ಸಾಧ್ಯ. ಸರ್, ಗಿಫ್ಟ್ ಕೊಡೋಣ ಸರ್ಗೆ. ರಾಜೇಶ್ ಸರ್ ತುಂಬ ಚೆನ್ನಾಗಿ ನಮ್ಮ ಜೊತೆ ಆಟ ಆಡಿದ್ದಾರೆ. ಅಶ್ವಿನಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರ ಮಿಸ್ಸಸ್ ಹೆಸರು ಕೂಡ ಅಶ್ವಿನಿನೇ. ನಮಗೂ ಖುಷಿ ಆಯಿತು ಇವತ್ತು ರಾಜೇಶ್ ಸರ್ ಮತ್ತು ಅಶ್ವಿನಿ ಮೇಡಮ್ ಇರೋದು. ಪಾಪು ಶಕ್ತಿ ಇದ್ದಾಳೆ. ಇವತ್ತು ವಿಭಿನ್ನ ಫರ್ನಿಷಿಂಗ್ ಅವ್ರ ಕಡೆಯಿಂದ ನಿಮಗೆ ಇದೊಂದು ಗಿಫ್ಟ್ ಹ್ಯಾಂಪರ್ ಸರ್. ಒಳ್ಳೇದಾಗಲಿ. ಆಮೇಲೆ ಅಯ್ಯಂಗಾರ್ಸ್ ಕಾಫಿ, ಇದು ನಿಮಗೆ ಎಲ್ಲ ಆನ್ಲೈನಲ್ಲೂ ಸಿಗುತ್ತೆ. ಅವ್ರ ಕಡೆಯಿಂದ ನಿಮ್ಗೊಂದು ಚಿಕ್ಕ ಒಂದು ಅಯ್ಯಂಗಾರ್ ಕಾಫಿ ಪುಡಿ ಸರ್. ಒಳ್ಳೇದಾಗಲಿ ನಿಮಗೆ. ಏನು ಅನ್ನಿಸ್ತಾ ಇದೆ ಸರ್ ಈ ಗೇಮ್ ಬಗ್ಗೆ? ಒಂದು ಕಡೆ ಖುಷಿನೇ ಆಗುತ್ತೆ, ಒಂದು ಕಡೆ ದುಃಖನೂ ಆಗುತ್ತೆ. ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡಿರೋರು ಅಂತ ಅನಿಸುತ್ತೆ. ಮಿಸ್ ಮಾಡಿದ್ರೆ ತುಂಬ ದುಃಖ ಆಗುತ್ತೆ. ಈ ಗೇಮ್ ಬಗ್ಗೆ ಏನು ಹೇಳ್ತೀರಿ ಸರ್? ಅಂದರೆ ನಮ್ಮ ಪ್ರೋಗ್ರಾಮ್ ಬಗ್ಗೆ. ಗೇಮ್ ತುಂಬ ಖುಷಿ ಆಯಿತು. ಸೊ ಇದರಿಂದ ಗೊತ್ತಾಗುತ್ತೆ ಎಲ್ಲರಿಗೂ. ಫಸ್ಟ್ ಟೈಮ್ ಆಗ್ತಿರೋದು. ಸಡನ್ ಆಗಿ ಬಂದು ಕೇಳುವಾಗ ನಮ್ಗೆ ಗೊತ್ತಿಲ್ಲ. ಇವಾಗ ಆಟ ಆಡಿದ್ದು ಮತ್ತೆ ಅವ್ರ ಬಗ್ಗೆ ಇನ್ನೂ ತಿಳ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಡು ಆಟ ಆಡು.